ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉಚಿತ ಶಿಕ್ಷಣ ಆರ್.ಟಿ ಅಡಿಯಲ್ಲಿ ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕಾಗಿ ಸರ್ಕಾರದಿಂದ ಪ್ರೈವೇಟ್ ಶಾಲೆಗಳಲ್ಲಿ ಅರ್ಜಿನ ಕರೆದಿದ್ದಾರೆ. ಅಂದರೆ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸ್ಬೇಕು ಅಂದರೆ ಯಾವುದೇ ಥರದ ಹಣ ಕಟ್ಟದಂಗೆ ನೀವು ಈ ಒಂದು ಶಾಲೆಗಳಲ್ಲಿ ಸೀಟ್ನ ಪಡಿಬೋದು. ಆ ಸೀಟ್ನ ಪಡಿಬೇಕು ಅಂದರೆ ನೀವು ಆನ್ಲೈನಲ್ಲಿ ಆರ್.ಟಿ ಅಡಿಯಲ್ಲಿ ಅರ್ಜಿನ ಹಾಕಬೇಕಾಗ್ತದೆ. ಆ ಒಂದು ಅರ್ಜಿ ಇವಾಗ ಓಪನ್ ಆಗಿದೆ. ಯಾವ ರೀತಿ ಆ ಒಂದು ಅರ್ಜಿನ ಫಿಲಪ್ ಮಾಡೋದು ಅಂತ ಸಂಪೂರ್ಣವಾಗಿ ಅದರಲ್ಲೂ ಕೂಡ ಮೊಬೈಲ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಲಾಸ್ಟಲ್ಲಿ ತುಂಬ ಜನರಿಗೆ ಅರ್ಜಿ ಸಬ್ಮಿಟ್ ಆಗ್ತಾ ಇಲ್ಲ, ಅಂದರೆ ರಿಜೆಕ್ಟ್ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗ್ತಾಯಿದೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರ ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಕೂಡ ಅರ್ಜಿ ಹಾಕ್ಬೋದು. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಸ್ಕೂಲ್ ಎಜುಕೇಷನ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಸ್ಕ್ರೋಲ್ ಮಾಡಿಕೊಂಡು ನೀವು ಕೆಳಗಡೆ ಬರಬೇಕಾಗ್ತದೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಆರ್.ಟಿ.ಇ 2026 ಅಡ್ಮಿಷನ್ ಪ್ರೊಸೆಸ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಡಸ್ ದ ಚೈಲ್ಡ್ ಹ್ಯಾಸ್ ಅನ್ ಆಧಾರ್ ID ಅಂತ ಇದೆ. ಆಧಾರ್ ಕಾರ್ಡ್ ಇದೆಯಾ ಅಂತ ಕಂಪ್ಲೀಟಾಗಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಲೇಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಮತ್ತೆ ಒಂದು ಪಾಪಪ್ ಬರುತ್ತೆ. ನೀವು ಮೊಬೈಲ್ ಮುಖಾಂತರ ಹಾಕಿದ್ರೆ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮಗುವಿನ ಆಧಾರ್ ಕಾರ್ಡು ಹಾಗೆಯೇ ಕೆಳಗಡೆ ಬಂದು ಅಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಪಡೆಯಿರಿ ಅಂತ OTP ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ OTP ಪಡೆಯಿರಿ ಅಂತ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಇವಾಗ ಸ್ನೇಹಿತರೆ, ನಾನು ಎಲ್ಲ ಕೂಡ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡಿದ ನಂತರ OTP ಪಡೆಯಿರಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಕೆಳಗಡೆ ಸಬ್ಮಿಟ್ ಅಥವಾ ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. OTP ಬಂದಿದೆ, ನಾನು ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ತದನಂತರ ನಿಮಗೆ ನೆಕ್ಸ್ಟ್ ಪೇಜು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ಆಧಾರ್ ಕಾರ್ಡ್ ಮುಖಾಂತರ ಇರ್ತಕ್ಕಂಥ ಎಲ್ಲ ಡಾಟಾನು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಮಗುವಿನ ಫೋಟೋ, ತಂದೆ ಹೆಸರು, ವಿಲೇಜು, ಪೋಸ್ಟು, ಹೋಬಳಿ, ತಾಲೂಕು, ಸಂಪೂರ್ಣ ಅಡ್ರೆಸ್ ಎಲ್ಲ ಕೂಡ ಇಲ್ಲಿ ಫೆಚ್ ಆಗುತ್ತೆ. ನೀವೇನು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ಕೆಲವು ಆಪ್ಷನ್ಗಳನ್ನ ಮಾತ್ರ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ರೆಸಿಡಿಂಗ್ ವಿಲೇಜ್ ಅಂತ ಕೇಳುತ್ತೆ. ನೀವು ಆ ಒಂದು ಆಪ್ಷನ್ಗೆ ಬಂದು ಅದನ್ನ ಟಿಕ್ ಮಾಡಿದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಪಿನ್ ಕೋಡಲ್ಲಿ ಇರ್ತಕ್ಕಂಥ ವಿಲೇಜ್ಗಳು ಶೋ ಆಗ್ತವೆ. ಅಲ್ಲಿ ನಿಮ್ಮ ವಿಲೇಜ್ ಯಾವುದಿದೆ ಅಂತ ಆ ಲಿಸ್ಟಿಂದ ನೀವು ಚೂಸ್ ಮಾಡ್ಕೋಬೇಕು. ಅದೇ ರೀತಿ ಲೋಕಾಲಿಟಿ ಮತ್ತು ಹೆಬಿಟೇಷನ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ಮತ್ತೆ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಎಜುಕೇಷನಲ್ ಬ್ಲಾಕು ಮತ್ತು ಎಜುಕೇಷನಲ್ ಡಿಸ್ಟಿಕ್ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಏನಾದರೂ ವಿಕಲಚೇತನರಾಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟು ನಿಮ್ಮ ಅರ್ಜಿ ಏನಾದರೂ ಸಂಪೂರ್ಣವಾಗಿ ಸಬ್ಮಿಟ್ ಆಗೋದಿತ್ತು ಅಂದರೆ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಒಂದು ವೇಳೆ ನಿಮ್ಮ ಅರ್ಜಿ ನೀವು ಎಲಿಜಿಬಲ್ ಇಲ್ಲ ಅಂದರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಅವೈಲಬಲ್ ಇನ್ ಯುವರ್ ಯೂನಿಟ್, ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ ಆರ್.ಟಿ.ಇ 2026 ಪ್ರೊಸೆಸ್ ಅಂತ. ನಿಮ್ಮ ಹತ್ತಿರದಲ್ಲಿ ಯಾವುದೇ ತರಹದ ಗೌರ್ಮೆಂಟ್ ಶಾಲೆಗಳು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇತ್ತು ಅಂದರೆ ನೀವು ಆರ್.ಟಿ.ಇಗೆ ಅರ್ಜಿ ಹಾಕಲಿಕ್ಕೆ ಬರಲ್ಲ. ನಿಮ್ಮ ಸ್ಕೂಲು ಮತ್ತು ನಿಮ್ಮ ಇರ್ತಕ್ಕಂಥ ವಿಲೇಜು ಸುಮಾರು 3 ಕಿಲೋಮೀಟರ್ ಮೇಲ್ಪಟ್ಟು ಇತ್ತು ಅಂದರೆ ಆ ವ್ಯಾಪ್ತಿಯಲ್ಲಿ ಏನಾದರೂ ಪ್ರೈವೇಟ್ ಶಾಲೆಗಳೇನಾದ್ರು ಕಂಡುಬಂತು ಅಂದರೆ ಆ ಒಂದು ಲೀಸ್ಟಲ್ಲಿ ನೀವು ಅರ್ಜಿನ ಹಾಕ್ಬೋದು. ಒಂದು ವೇಳೆ ಈ ರೀತಿ ಬಂದರೆ ಅರ್ಜಿ ಮುಂದಕ್ಕೆ ಪ್ರೊಸೆಸ್ ಆಗಲ್ಲ. ಒಂದು ವೇಳೆ ಈ ರೀತಿ ಪಾಪ ಬರ್ದೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಆವಾಗ ನಿಮ್ಮ ತಂದೆ ತಾಯಿದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಮಗುವಿನ ಭಾವಚಿತ್ರ ಅಪ್ಲೋಡ್ ಮಾಡಬೇಕು, ಹಾಗೆಯೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮು, ತಂದೆ ತಾಯಿದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಒಂದು ಅಕ್ಲೈನ್ಮೆಂಟ್ ಕೂಡ ಜನ್ರೇಟ್ ಆಗ್ಬಿಡುತ್ತೆ. ಅಷ್ಟಾಯಿತು ಅಂದರೆ ನಿಮ್ಮ ಅರ್ಜಿ ಸಿಂಪಲಾಗಿ ಸಬ್ಮಿಟ್ ಕೂಡ ಆಗ್ಬಿಡುತ್ತೆ. ಇನ್ನೇನು ಇಷ್ಟು ಸ್ಟೆಪ್ ಬಂತು ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕೆಲಸ ಉಳಿದಿರಲ್ಲ, ಕೇವಲ ಅಪ್ಲೋಡ್ ಮಾಡೋದಷ್ಟೇ ಬಾಕಿ. ಒಂದು ವೇಳೆ ನಿಮ್ಮದು ಇಷ್ಟು ಈ ರೀತಿ ಪಾಪಪ್ ಬಂದು ಸ್ಟಾಪ್ ಆಯಿತು ಅಂದರೆ ನೀವು ಅರ್ಜಿ ನಿಮಗೆ ಎಲಿಜಿಬಲ್ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡಬೇಕಾಗ್ತದೆ. ಈ ರೀತಿ ತುಂಬ ಜನರಿಗೂ ಕೂಡ ಈ ರೀತಿ ಆಗ್ತಾಯಿದೆ. ಹತ್ತಿರದಲ್ಲಿ ಗೌರ್ಮೆಂಟ್ ಶಾಲೆ ಇದ್ದಂಥವರು ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಆರ್.ಟಿ ಅಡಿಯಲ್ಲಿ ಅರ್ಜಿನ ಹಾಕ್ಲಿಕ್ಕೆ ಆಗಲ್ಲ. ನಿಮ್ಗೇನಾದ್ರು ಈ ರೀತಿ ಬರ್ತಾ ಇದೆಯಾ ಮತ್ತು ನಿಮ್ಮ ಅರ್ಜಿ ಪ್ರೊಸೆಸಿಂಗ್ ಆಗ್ತಾ ಇದೆಯಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.